ಕೂದಲಿನ ಆರೈಕೆಗೆ ದುಬಾರಿ ಬೆಲೆಯ ಎಣ್ಣೆಗಳಿಗೆ ಮತ್ತು ಶಾಂಪೂಗಳಿಗೆ ದುಡ್ಡು ಸುರಿಯುತ್ತಿದ್ದೀರಾ? ಮಿತ ಖರ್ಚಿನಲ್ಲಿ ನಿಮ್ಮ ದುಬಾರಿ ಬೆಲೆಯ ಎಣ್ಣೆ ನೀಡುವುದಕ್ಕಿಂತ 2 ಪಟ್ಟಿನ ಫಲಿತಾಂಶವನ್ನು ಪಡೆಯುವ ಇಚ್ಛೆ ನಿಮಗಿದ್ದರೆ ಹೀಗೆ ಮಾಡಿ. ಕೂದಲು ಉದುರುವುದು, ತಲೆತುರಿಕೆ, ತಲೆಹೊಟ್ಟು ಈ ರೀತಿಯ ಸಮಸ್ಯೆ ಇದ್ದರೆ ನೆಲ್ಲಿಕಾಯಿಯನ್ನು ಪೇಸ್ಟ್ ಮಾಡಿ ಎಣ್ಣೆ ಜೊತೆ ಹಾಕಿ ಕುದಿಸಿ ತಲೆಗೆ ಹಚ್ಚಬಹುದು. ಇಲ್ಲದಿದ್ದರೆ ನೆಲ್ಲಿಕಾಯಿ ಪೇಸ್ಟ್ ಅನ್ನು ಮೊಸರಿನ ಜೊತೆ ಮಿಕ್ಸ್ ಮಾಡಿಯೂ ತಲೆಗೆ ಹಚ್ಚಬಹುದು. ಮೊಸರನ್ನು ಜೇನು ಅಥವಾ ನಿಂಬೆ ರಸ ಹಚ್ಚಿ ತಲೆಗೆ ಹಚ್ಚಿದರೆ ಇದರಷ್ಟು ಉತ್ತಮವಾದ ಕಂಡೀಷನರ್ ಮತ್ತೊಂದಿಲ್ಲ. ಕೂದಲು ಸೊಂಪಾಗಿ ಬೆಳೆಯಲು ಶುದ್ಧವಾದ ತೆಂಗಿನೆಣ್ಣೆ ತಲೆಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ನಿಮ್ಮ ಕೂದಲಿನ ಸೌಂದರ್ಯ ಹೆಚ್ಚುವುದು. ಶೈನಿ ಕೂದಲಿಗಾಗಿ ತಿಂಗಳಿಗೊಮ್ಮೆ ಕೂದಲಿಗೆ ಮೆಹಂದಿ ಹಚ್ಚುವುದು ಒಳ್ಳೆಯದು. ಇದು ಕೂದಲನ್ನು ಮೃದುವಾಗಿಸುವುದರ ಜೊತೆಗೆ ಅಕಾಲಿಕ ನೆರಿಗೆಯನ್ನು ತಡೆಯುತ್ತದೆ. ಕೆಲವೊಮ್ಮೆ ಇನ್ಫೆಕ್ಷನ್ ಆಗಿ ತಲೆಯಲ್ಲಿ ತುರಿಕೆ ಕಂಡುಬರುತ್ತದೆ. ಈ ರೀತಿಯಾದಾಗ ಬೇವಿನ ಎಲೆ ಹಚ್ಚಿದರೆ ಒಳ್ಳೆಯದು. ಯಾವುದೇ ಕೂದಲಿನ ಸಮಸ್ಯೆ ಇಲ್ಲದೆ ಮಂದವಾದ ಕೂದಲು ಬೇಕೆಂದರೆ ವಾರಕ್ಕೊಮ್ಮೆ ಮೆಂತೆ ಪೇಸ್ಟ್ ಅನ್ನು ತಲೆಗೆ ಹಚ್ಚಲು ಮರೆಯದಿರಿ. ನಯವಾದ ಕೂದಲಿಗಾಗಿ ಮೊಟ್ಟೆಯ ಬಿಳಿಯನ್ನು ತಲೆಗೆ ಹಚ್ಚಿ ಅರ್ಧ ಗಂಟೆಯ ಬಳಿಕ ತಲೆ ತೊಳೆಯಿರಿ. ಈ ರೀತಿ ವಾರಕ್ಕೊಮ್ಮೆ ಮಾಡುತ್ತಾ ಬಂದರೂ ನಿಮ್ಮ ಕೂದಲಿನ ಗುಣಮಟ್ಟ ಹೆಚ್ಚುವುದು. ಕಪ್ಪಾದ ಕೂದಲಿಗಾಗಿ ಹರಳೆಣ್ಣೆ ಹಚ್ಚಿದರೆ ಕೂದಲು ಕಪ್ಪಾಗಿ ಮಂದವಾಗಿ ಬೆಳೆಯುವುದು. ಕೂದಲು ಕೌಲೊಡೆಯುತ್ತಿದ್ದರೆ, ಕೂದಲಿಗೆ ವಿಟಮಿನ್ ಬಿ ಕೊರತೆ ಉಂಟಾದರೆ ಕೂದಲು ಕೌಲೊಡೆಯುತ್ತದೆ. ಲೋಳೆ ರಸ ಹಚ್ಚಿದರೆ ಕೂದಲಿಗೆ ಬೇಕಾದ ವಿಟಮಿನ್ ದೊರೆಯುವುದು ಹಾಗೂ ಕೂದಲು ಕೌಲೊಡೆಯುವ ಸಮಸ್ಯೆಯೂ ಕಡಿಮೆಯಾಗುವುದು. ಕೂದಲು ಡ್ರೈ ಆಗುವುದನ್ನು ತಡೆಯಲು ದಾಸವಾಳದ ಎಲೆಯನ್ನು ಮೊಸರಿನ ಜೊತೆ ಮಿಕ್ಸ್ ಮಾಡಿ ಹಚ್ಚಿದರೆ ಒಳ್ಳೆಯದು. ತೆಂಗಿನ ಹಾಲನ್ನು ತಲೆಗೆ ಹಚ್ಚಿದರೆ ಕೂದಲು ಡ್ರೈ ಆಗುವುದನ್ನು ತಡೆಯಬಹುದು. ನೈಸರ್ಗಿಕವಾದ ಶಾಂಪೂ. ಸೀಗೆಕಾಯಿ ನಿಮ್ಮ ಕೂದಲನ್ನು ಸ್ವಚ್ಛ ಮಾಡುವುದು ಮಾತ್ರವಲ್ಲ, ಆರೋಗ್ಯಕರವಾಗಿ ಬೆಳೆಯುವಂತೆಯೂ ಮಾಡುತ್ತದೆ. ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ.